ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ. ರಾಜ್ಯ ರಾಜಕೀಯದಲ್ಲಿ ಕಾವೇರಿದ ಧರ್ಮಯುದ್ಧ. ಷಡ್ಯಂತ್ರದ ವಿರುದ್ಧ ಕರಾವಳಿಯಲ್ಲೇ ರಣಕಹಳೆ. ಶ್ರೀ ಕ್ಷೇತ್ರದ ಹೆಸರು ಕೆಡಿಸಲು ಸರ್ಕಾರದ ಷಡ್ಯಂತ್ರ. ನೇತ್ರಾವತಿ ನದಿ ದಡದಲ್ಲೇ ಮೈತ್ರಿಯಿಂದ ಪಾಂಚಜನ್ಯ. ಎನ್ಐಎ ತನಿಖೆಗೆ ಆಗ್ರಹಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚಲೋ. ಇಂದು ರಾಜ್ಯ ಬಿಜೆಪಿ ಘಟಕದಿಂದ ಬೃಹತ್ ಸಮಾವೇಶ. ತಡರಾತ್ರಿಯೇ ಧರ್ಮಸ್ಥಳಕ್ಕೆ ತೆರಳಿರುವ ನಾಯಕರು. ವಿಜಯೇಂದ್ರ ಸಾರಥ್ಯದಲ್ಲಿ ಬೃಹತ್ ಸಮಾವೇಶಕ್ಕೆ ಸಜ್ಜು. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸತ್ಯಯಾತ್ರೆ ನಡೆಯಿತು. ಆದರೆ ಇಂದು ರಾಜ್ಯ ಬಿಜೆಪಿ ಘಟಕದಿಂದ ಬೃಹತ್ ಸಮಾವೇಶ ನಡೆಯಲಿಕ್ಕಿರುವಂಥದ್ದು. ವಿಜಯೇಂದ್ರ ಸಾರಥ್ಯದಲ್ಲಿ ಇಂದು ಬೃಹತ್ ಸಮಾವೇಶಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ತಡರಾತ್ರಿಯೇ ಧರ್ಮಸ್ಥಳಕ್ಕೆ ತೆರಳಿರುವಂತಹ ನಾಯಕರು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದಡಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಕಾವೇರಿದ ಧರ್ಮಯುದ್ಧ. ಷಡ್ಯಂತ್ರದ ವಿರುದ್ಧ ಕರಾವಳಿಯಲ್ಲೇ ಇದೀಗ ರಣಕಹಳೆ ಮೊಳಗ್ತಾ ಇರುವಂಥದ್ದು. ನೇತ್ರಾವತಿ ನದಿ ದಡದಲ್ಲೇ ಮೈತ್ರಿಯಿಂದ ಪಾಂಚಜನ್ಯ. ಎನ್ಐಎ ತನಿಖೆಗೆ ಆಗ್ರಹಿಸಿ ಈ ಒಂದು ಬೃಹತ್ ಸಮಾವೇಶವನ್ನ ಮಾಡ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಚಲೋ ಅನ್ನುವಂತಹ ನಿಟ್ಟಿನಲ್ಲಿ ಇಂದು ರಾಜ್ಯ ಬಿಜೆಪಿ ಘಟಕದಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ತಡರಾತ್ರಿಯೇ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ತೆರಳಿರುವಂಥದ್ದು. ವಿಜಯೇಂದ್ರ ಸಾರಥ್ಯದಲ್ಲಿ ಒಂದು ಬೃಹತ್ ಸಮಾವೇಶಕ್ಕೆ ಸಜ್ಜಾಗ್ತಾ ಇದೆ. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸತ್ಯಯಾತ್ರೆ ನಡೆಯಿತು. ಇದು ಜೆಡಿಎಸ್ ವತಿಯಿಂದ ನಡೆದಿರುವಂಥದ್ದು. ಆದರೆ ಇಂದು ರಾಜ್ಯ ಬಿಜೆಪಿ ಘಟಕದಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ಅಡಿಯಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನ ಕೈಗೊಳ್ಳುತ್ತಾ ಇರುವಂಥದ್ದು. ಈ ಒಂದು ರಾಜ್ಯ ರಾಜಕೀಯದಲ್ಲೇ ಕಾವೇರಿದಂತಹ ಧರ್ಮಯುದ್ಧ. ಶ್ರೀ ಕ್ಷೇತ್ರದ ಹೆಸರನ್ನ ಕೆಡಿಸಲು ಈ ಒಂದು ಸರ್ಕಾರದ ಷಡ್ಯಂತ್ರ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನೇತ್ರಾವತಿ ನದಿ ದಡದಲ್ಲೇ ಮೈತ್ರಿಯಿಂದ ಪಾಂಚಜನ್ಯ. ವಿಜಯೇಂದ್ರ ಸಾರಥ್ಯದಲ್ಲಿ ಒಂದು ಬೃಹತ್ ಸಮಾವೇಶಕ್ಕೆ ಒಂದು ಸಜ್ಜುಗೊಳಿಸ್ತಾ ಇರುವಂಥದ್ದು. ತಡರಾತ್ರಿಯೇ ಧರ್ಮಸ್ಥಳಕ್ಕೆ ತೆರಳಿರುವಂತಹ ನಾಯಕರು. ರಾಜ್ಯ ಬಿಜೆಪಿ ಘಟಕದಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ಜೆಡಿಎಸ್ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸತ್ಯಯಾತ್ರೆ ನಡೆಯಿತು. ಹಾಗೆ ಇವತ್ತು ರಾಜ್ಯ ಬಿಜೆಪಿ ಘಟಕದಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. ಎನ್ಐಎ ತನಿಖೆಗೆ ಆಗ್ರಹಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚಲೋ. ರಾಜ್ಯ ರಾಜಕೀಯದಲ್ಲಿ ಕಾವೇರಿದಂತಹ ಧರ್ಮಯುದ್ಧ.